ವ್ಯಾಪಾರಿಗಳ ಸಂಘದ ವತಿಯಿಂದ ನಾಮಫಲಕ ಉದ್ಘಾಟನಾ ಹಾಗೂ ಮಹಿಳೆಯರಿಗೆ ಉಚಿತ ಸೀರೆ ವಿಚಾರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬಿಟಿಎಂ ವಿಧಾನಸಭಾ ಕ್ಷೇತ್ರ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರು ಉದ್ಘಾಟಿಸಿದರು. ಮಾಜಿ ಮೇಯರ್ ಬಿ ಮಂಜುನಾಥ್, ಮಾಜಿ ಬಿಬಿಎಂಪಿ ಸದಸ್ಯರು ಜಿ ಮಂಜುನಾಥ್ ಹಾಗೂ ಮುಂತಾದ ಮುಖಂಡರು ಭಾಗವಹಿಸಿದರು. ಕಾರ್ಯಕ್ರಮದ ನಂತರ ಸಿರಾ ವಿತರಣೆ ಹಾಗೂ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು. ಬೀದಿ ಹೂವು ವ್ಯಾಪಾರಿಗಳಿಗೆ ಅನೇಕ ಸೌಲಭ್ಯಗಳನ್ನು ಮಾಡಿಕೊಡುವುದಾಗಿ ಶಾಸಕರಾದ ರಾಮಲಿಂಗಾರೆಡ್ಡಿ ಅವರು ಭರವಸೆ ನೀಡಿದರು. ನಿಮ್ಮೆಲ್ಲರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಮತ್ತು ಚಂದ್ರಪ್ಪ ಮತ್ತು ಶಾರು ಮತ್ತು ಎಲ್ಲ ನಮ್ಮ ಮುಖಂಡರು ಮತ್ತು ಮುಂದೆ ಆಶೀರ್ವಾದ ಇರ್ತಕ್ಕಂಥ ಎಲ್ಲ ಹೂನಾರ ಮಾಡ್ತಿದ್ದಾರೆ. ನಮ್ಮ ಎಲ್ಲರೂ ಎಲ್ಲ ಎಲ್ಲಿರೋದು ಮನೆ ನೀವು ಆ ಕಡೆ ಇರೋದು ಸಿದ್ಧಾರ್ಥನಗರ, ಮಳೆ, ಹಳೆ ಮಡಿವಾಳ ಎಲ್ಲ ಯುದ್ಧ ಮಾಡ್ಕೊಂಡಿದ್ದೀರಾ. ಮೊದಲು ಇಲ್ಲಿ ಯಾವಾಗ 30 ವರ್ಷದ ಮುಂಚೆ ಬರೀ 35 ಅಂಗಡಿ ಇದ್ದಿದ್ದು. ಅವೇನಪ್ಪ ಬರೀ 35 ಅಂಗಡಿ ಇದ್ದಷ್ಟೇ. ಹಾಗೆ ಗುರುವಾರ ಸಂತೆ ನಡೆಯೋದು. ಗುರುವಾರ ಜೊತೆ ಈಗ ದಿನಾಗಲೂ ಸಂತೆನೆ, 265 ಜನ ಸಂತೆನೆ. ಇವಾಗ ಒಂದು 500 ಜನ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಇಲ್ಲಿ ವ್ಯಾಪಾರ ಮಾಡೋರು. ಮತ್ತು ಇಲ್ಲಿ ಬಂದು ಹೋಗೋರು, ತರಕಾರಿ ತಗೊಂಡೋಗೋರು ಅವರು ಕೂಡ ಇನ್ನೂ ಸಾವಿರಾರು ಜನಕ್ಕೆ ಇಲ್ಲಿ ವ್ಯಾಪಾರ ಆಗ್ತಾ ಇದೆ. ಏನು ತೊಂದರೆ ಆಗದ ರೀತಿ ನಾವು ನೋಡ್ಕೊಂಡಿದ್ದೀವೋ ಇಲ್ವೋ ಅಲ್ಲಮ್ಮ. ಇಲ್ಲಿ ಯಾರಿಗೂ ಕೂಡ ಅಂಗಡಿಯವ್ರಿಗಾಗಲಿ ಇನ್ನೊಬ್ರಿಗಾಗಲಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿ ನಮ್ಮ ಕಡೆಯಿಂದ ನಾನು ಮಂಜುನಾಥ್ ರೆಡ್ಡಿ ಅವರು, ಚಂದ್ರಪ್ಪ, ಮಂಜುನಾಥ್ ಅವರು ಮತ್ತು ಎಲ್ಲ ನಮ್ಮ ಮುಖಂಡರೆಲ್ಲ ಇರ್ತಾರೆ. ಅವು ಯಾವಾಗಲೂ ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ಆಮೇಲೆ ನಿಮ್ಗೆ ಆಧಾರ್ ಕಾರ್ಡ್ ಏನಾದ್ರು ಬೇಕಾಗಿದ್ದರೆ ಅದು ಕೂಡ ಮಾಡ್ಕೊಡೋಣ. ಆಮೇಲೆ ಎಲ್ಲರೂ ಕೂಡ BPL ಕಾರ್ಡು, ರೇಷನ್ ಕಾರ್ಡ್ ಇದ್ದರೆ ಸರಿ, ಇಲ್ಲಾಂದರೆ ಅದನ್ನು ಮಾಡಿಸ್ಕೊಳ್ಳಿ. ಟ್ರೀಟ್ಮೆಂಟು ಒಳ್ಳೆ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ಕಾರ್ಡುಗಳೆಲ್ಲ ನಾನು ಹೇಳ್ತೀನಿ ಇವ್ರಿಗೆ ಸಂಘದವ್ರಿಗೆ. ಅದೆಲ್ಲ ಕೂಡ ಲೇಬರ್ ಕಾರ್ಡು, ಲೇಬರ್ ಕಾರ್ಡು ಎಲ್ಲನೂ ಮಾಡಿಸ್ಕೊಡಿ. ಏನಪ್ಪ ಸಂಘದವರು ಪಟೇಲ್ ಎಲ್ಲ ಆರ್ಮುಗಮ್ ಎಲ್ಲರಿಗೂ ಮಾಡಿಸ್ಕೊಡ್ಬೇಕು. ಶ್ರಮ್ ಕಾರ್ಡ್ ಮಾಡಿಸ್ಕೊಡು, ಲೇಬರ್ ಕಾರ್ಡ್ ಮಾಡಿಸ್ಕೊಡು, ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಇಷ್ಟು ಇದ್ದರೆ ಅವರಿಗೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಬಂದಾಗ ಈ ಕಾರ್ಡ್ ಇದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಆರೋಗ್ಯ ಕಾರ್ಡು ಪಕ್ಷ ಯಾವತ್ತೂ ಕೂಡ ನಿಮ್ಮ ಪರ ಇರುತ್ತೆ. ಮತ್ತು 20 ತಾರೀಕು ಟೌನ್ ಹಾಲ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮುಂದಕ್ಕೆ ನಮ್ಮ ಸರ್ಕಾರ ಬಂದಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ರೀತಿ ಸಹಾಯ ಮಾಡಬೇಕು ಅಂತ ಅವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯವರು ಎಲ್ಲ ಕೂಡ ಬರ್ತಾರೆ. ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಇವತ್ತು ಪೇಪರ್ಗಳೆಲ್ಲ ನೋಡಿರ್ಬೇಕು ನೀವು. 10 kg ಕೊಡ್ತೀವಿ ಅಕ್ಕಿ, ಈಗ 6 kg ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯವರು 7 kg ಕೊಡ್ತಾಯಿದ್ರು. ಇವ್ರು ಬಂದು 5 ಇಳಿಸಿದ್ದಾರೆ. ಅಲ್ಲ ನಮ್ಮ ನಾವು ಬಂದರೆ 10 kg ಕೊಡ್ತೀವಿ. ಒಂದು ಒಬ್ಬರಿಗೆ ಮನೆಗೆ 10 kg ಕೊಡ್ತೀವಿ. ಆಮೇಲೆ 200 ಯೂನಿಟ್ ಕರೆಂಟು ಫ್ರೀಯಾಗಿ ಕೊಡ್ತೀವಿ. ಎಷ್ಟು? ಪ್ರತಿ ಮನೆಗೆ 200 ಯೂನಿಟ್ಟು ನಮ್ಮ ಸರ್ಕಾರ ಬಂದರೆ ಕೊಡ್ತೀವಿ. ಎಲ್ರಿಗೂ ಧನ್ಯವಾದ.